ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಸಿಎಂ ಡಿಸಿಎಂ ದೆಹಲಿಗೆ ಹೊರಡ್ತಾ ಇದ್ದಂತೆ ಈಗ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯತ್ತ ಪ್ರಯಾಣ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸಂಪುಟ ಪುನಾರಚನೆ ಚರ್ಚೆ ಹಿನ್ನೆಲೆಯಲ್ಲಿ ದೆಹಲಿಯತ್ತ ಈಗ ಶಾಸಕರು ದಂಡಯಾತ್ರೆಗೆ ರೆಡಿಯಾಗಿದ್ದಾರೆ. ಸರ್ಕಾರಕ್ಕೆ 3 ವರ್ಷವಾದ ಹಿನ್ನೆಲೆಯಲ್ಲಿ ಸಂಪುಟ ಪುನಾರಚನೆಗೆ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಮುಂದೆ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡೋದಕ್ಕೆ ಶಾಸಕರು ಮುಂದಾಗಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಒತ್ತಡ ಹೇರೋದಕ್ಕೆ ಶಾಸಕರು ಮುಂದಾಗಿದ್ದಾರೆ. ಸಿಎಂ ಡಿಸಿಎಂ ಹೈಕಮಾಂಡ್ನಿಂದ ಇಬ್ಬರಿಗೂ ಕೂಡ ಬುಲಾವ್ ಬಂದಿದೆ. ಕರ್ನಾಟಕ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಈ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ಅನ್ನೋ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ನಾಯಕತ್ವ ವಿಷಯದ ಬಗ್ಗೆ ರಾಹುಲ್ ಗಾಂಧಿಯಿಂದಲೇ ಫೈನಲ್ ನಿರ್ಧಾರ ಅನ್ನೋ ಮಾತನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ನಾನು ಈ ವಿಚಾರವಾಗಿ ಮಾತಾಡಲ್ಲ, ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಳೆದ 6 ತಿಂಗಳಿನಿಂದ ಕಾಂಗ್ರೆಸ್ನಲ್ಲಿ ಎಲ್ಲಾ ಗೊಂದಲ ಇದೆ. ಈ ಗೊಂದಲವೇ ನಾಳಿನ ಅಜೆಂಡಾ ಅಂದುಕೊಂಡಿದ್ದೀವಿ ಅಂತ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಕೀ ಓಪನ್ ಆಗಬೇಕು, ಮುಂದಿನ ವಿಚಾರ ಗೊತ್ತಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ಚರ್ಚೆಯನ್ನ ಮಾಡಿಲ್ಲ, ನಾನು ಹಿಂದಿನ ಹಲವು ಚುನಾವಣೆಯಲ್ಲಿ ಸಾಬೀತು ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡಲಿಕ್ಕೆ ಕರೆದಾರಂತ ನಮ್ಮ ಅನಿಸಿಕೆ. ಅದೆಲ್ಲ ಮತ್ತು ಈಗೇನು ಸಮಸ್ಯೆ ನಡೀತಾ ಇದೆ 6 ತಿಂಗಳಿಂದ ಅದನ್ನು ಇತ್ಯರ್ಥ ಮಾಡಿದ್ರೆ ಪ್ರಮುಖ ಅಜೆಂಡಾ. ಈಗ EVM ಓಪನ್ ಆಗಬೇಕಲ್ಲ, ಅದು ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕನಿಗೆ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವುದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ. ಹೇಳಿದ 2ನೇ ಸ್ಟೆಪ್ಪು, 3ನೇ ಹೇಳಿದ ಚಾಪ್ಟರ್ 1, 2, 3 ಅದು. ಮೊದಲನೇ ಚಾಪ್ಟರ್ದಾಗ ಏನಿದೆ, ಯಾವ ಅಜೆಂಡಾ ಇದೆ ಗೊತ್ತಿರಲಿಲ್ಲ. ಅಜೆಂಡಾ ಮೇಲೆ ಮುಂದೆ ಹೇಳುವಂಥ ನಿರ್ಧಾರಗಳ ಅಡಗಿದ್ದಾರೆ. ಫಸ್ಟು ಏನಿದೆ ಅವರು ಅದ್ರ ಮೇಲೆ ಮುಂದೆ ಅದೇನು ಓಪನ್ ಆಗುತ್ತದೆ ಗೊತ್ತಿಲ್ಲ ನಮಗೆ. ಏನು ಇನ್ನು ಸಚಿವ ಸ್ಥಾನ ತ್ಯಾಗ ಮಾಡುವ ವಿಚಾರವನ್ನ ಮಾತಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಸಚಿವ ಸ್ಥಾನ ತ್ಯಾಗದ ವಿಚಾರ ಬಂದ್ರೆ ನಾನ್ ರೆಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆ ಬದ್ಧ ಅನ್ನುವ ಮಾತನ್ನ ಬೆಂಗಳೂರಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾನು ದೆಹಲಿಗೆ ಹೋಗಲ್ಲ, ಸಿಎಂ ಡಿಸಿಎಂ ಹೋಗ್ತಾ ಇದ್ದಾರೆ, ಅವರಿಬ್ರು ದೆಹಲಿಗೆ ಹೋಗಿ ಬರ್ತಾರೆ ಅನ್ನುವಂಥ ಮಾತನ್ನು ಮುನಿಯಪ್ಪ ಅವರು ಹೇಳಿದ್ದಾರೆ. ಸರ್, ತಾವು ದೆಹಲಿಗೆ ಹೋಗ್ತಾ ಇದ್ದೀರಾ, ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ನಾನು ಹೋಗ್ತೀನಿ ಅಂತ ಇದ್ದಾರೆ, ತಾವೇನಾದ್ರೂ ಹೋಗ್ತಾ ಇದ್ದೀರಾ ಸರ್? ನಾವು ಹೋಗ್ತಾ ಇದ್ದೀವಿ, ಅವರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಇಷ್ಟೇ ಸಾಕು, ಎಲ್ಲಕ್ಕೂ ತಯಾರಿದ್ದೀವಿ. ನೀವೇ ಹೇಳಿ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ಸರ್, ಅನ್ನ ಭಾಗ್ಯದ ಅಕ್ಕಿ ಸರ್ ದೆಹಲಿಯಲ್ಲಿ ನಾಳೆ ನಡೆಯುವಂತಹ ಸಭೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇವತ್ತು ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅವರ ಜೊತೆಗೆ ಡಿಕೆ ಸುರೇಶ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿಯಾಗಿರುವಂತಹ ತೀರ್ಮಾನವನ್ನ, ಏನೆಲ್ಲ ಚರ್ಚೆಗಳು ಈ ಸಭೆಯಲ್ಲಿ ನಡೆಯುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ. ಒಂದು ಕಡೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಈ ಚರ್ಚೆಗಳು, ನಾಳಿನ ಸಭೆಯ ಬಗ್ಗೆ ಕುತೂಹಲಗಳು ಇರುವಂತಹ ಸಂದರ್ಭದಲ್ಲೇ ಈಗ ಶಾಸಕರುಗಳು ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರುವಂತಹ ನಿಟ್ಟಿನಲ್ಲಿ ಹಲವು ಸಚಿವರು ಈಗ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ನಿಂದ ಬುಲಾವ್ ಬಂದ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಇಬ್ಬರೂ ಕೂಡ ದೆಹಲಿಗೆ ತೆರಳುತ್ತಾರೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಸಭೆಯಲ್ಲಿರ್ತಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.